ಓಕೆ, ವಿಡಿಯೋದಲ್ಲಿ ನೋಡ್ತಿದ್ರೆ ಎಪ್ಸನ್ ಕಂಪ್ನಿಯವ್ರದ್ದು L3250 ಆ್ಯಕಾ ಟ್ಯಾಂಕು. ಇದು ವೈಫೈ ಆ್ಯಂಡ್ ಸಿಂಪಲ್ ಆಗಿದೆ ನೋಡಿ. ಬೇರೆ ಒಂದು ಏನು ಬೇರೆ ಕಂಪ್ನಿಯ ಯಾವುದಾದ್ರೂ ಪ್ರಿಂಟರ್ಗಳಲ್ಲಿ ತುಂಬ ಸ್ಕ್ರೂಗಳು ಆ ರೀತಿ ತುಂಬ ಕಷ್ಟ ಇರುತ್ತೆ ಬಿಚ್ಚಲಿಕ್ಕೆ ಮಾಡೋಕ್ಕೆ. ಇದು ತುಂಬ ಸಿಂಪಲ್ ಆಗಿದೆ. ಒಳಗಡೆ ಎಂಟ್ರಿ ಆಯಿತು ಅಂತಂದರೆ ಇಂಕ್ ಹಾಕಲಿಕ್ಕೆ ಸುಮ್ಮನೆ ಜಸ್ಟ್ ಕ್ಲಿಪ್ ಥರ ಹಾಕಿದ್ದಾರೆ ಅಷ್ಟೇ. ತುಂಬ ಸಿಂಪಲ್ ಆಗಿದೆ, ಬೇರೆ ಯಾವ ಥರನೂ ಫಿಲ್ ಮಾಡೋಕ್ಕೆ ಏನು ಕಷ್ಟ ಆಗೋಲ್ಲ. ಆ್ಯಂಡ್ ಈ ಬಾಟಲ್ ಇದೆ, ಈ ಬಾಟಲ್ನ ಜಸ್ಟ್ ಹಿಂಗೆ ನೇರೋಗಿ ಯಾವ ಇಂಕ್ ಕಲರ್ ಇದೆ ನೋಡಿ, ಬ್ಲ್ಯಾಕ್ ನೆರಕೆ ಇರುತ್ತೆ, ಇಲ್ಲೂ ಬ್ಲ್ಯಾಕ್ ಅಂತ. ನಿಮ್ಮ ಹತ್ರ ಏನಾದರೂ ಪ್ರಿಂಟರ್ ಇದೆಯಾ, ಪ್ರಿಂಟರ್ಲಿ ಇಂಕ್ ಆಗಿದ್ರೆ ಅದನ್ನ ರೀಫಿಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಆನ್ಲೈನಿಂದ ನೀವು ಪ್ರಾಡಕ್ಟ್ ತರಿಸ್ಕೊಂಡು ಇಂಕ್ ಫಿಲ್ ಮಾಡಿದ್ರೆ ಎಷ್ಟು ಪ್ರಾಬ್ಲಮ್ ಆಗ್ಬೋದಾ, ಅಥವಾ ಆನ್ಲೈನಲ್ಲಿ ಏನಾದರೂ ಜೆನ್ಯೂನ್ ಪ್ರಾಡಕ್ಟ್ ಸಿಗುತ್ತಾ ಇಲ್ವಾ, ತಗೊಳ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ವರದಿ ಕೊಡ್ತೀನಿ. ಕಡೆವರೆಗೂ ನೋಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಮತ್ತು ಶೇರ್ ಮಾಡಿ. ಈ ವಿಡಿಯೋದಲ್ಲಿ ಏನಪ್ಪ ಅಂತ ಹೇಳಿದ್ರೆ, ನನ್ನ ಹತ್ರ ಇರೋದು L3250 ಎಪ್ಸನ್ ಆ್ಯಕಾ ಟ್ಯಾಂಕ್ ಅಂತ ಜೆನ್ಯೂನ್ ಎಪ್ಸನ್ ಇಂಕ್ಸ್ ಸೂಪರ್ ಸೇವಿಂಗ್ಸ್ ಇದೆ, ಎಕ್ಸ್ಟ್ರೀಮ್ಲಿ ಐ ಪೇಜ್ ಓಕೆ, ಈ ಥರ ಎಲ್ಲ ಕೊಟ್ಟಿರ್ತಾರೆ. ಮತ್ತು ನೀವು ಇದನ್ನ ಪ್ರಾಡಕ್ಟ್ ಜೆನ್ಯೂನ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಬೇಕು. ಇಲ್ಲಿ ಒಂದು ಬಾರ್ಕೋಡ್ ಇದೆ, ಆ ಬಾರ್ಕೋಡ್ ನೀವು ವಿಡಿಯೋದಲ್ಲಿ ನೋಡ್ಬೋದು. ಈ ಬಾರ್ಕೋಡನ್ನು ನೀವು ಸ್ಕ್ಯಾನ್ ಮಾಡಿದಲ್ಲಿ ಅದು ತೋರಿಸುತ್ತೆ ಎಪ್ಸನ್ ಅವರೇ ಬಾರ್ಕೋಡ್ ಆಗಿರೋಂಥದ್ದು. ಇದು ಜೆನ್ಯೂನ್ ಪ್ರಾಡಕ್ಟ್ ಇಲ್ವಾ ಇದೆಯಾ ನೀವು ವಿಡಿಯೋದಲ್ಲಿ ನೋಡ್ತಿದ್ದೀರಾ. ಇದರೊಂದು ಸೀಲ್ ಇದೆ, ಇದು ಯಾವ ರೀತಿ ಓಪನ್ ಮಾಡಬೇಕು ಅನ್ನೋದನ್ನ ಇಲ್ಲಿ ಯಾರೋ ಮಾತಾಡ್ತಾರೆ. ಇದನ್ನು ಹಿಂಗೆ ಎಳಿಬೇಕು. ಈ ಥರ ಇದೆ, ಕ್ಲೀನಾಗಿ ಪ್ಯಾಕ್ ಮಾಡಿದ್ದಾರೆ. ಪ್ಯಾಕಿಂಗಲ್ಲಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಥರ ಬಾಟ್ಲ್ ಇದೆ, ಬ್ಲ್ಯಾಕಿಂಗ್ ಬಾಟ್ಲು ಕಂಪ್ಲೀಟ್ಲಿ. ಇದು ಎಪ್ಸನ್ ಅವ್ರದ್ದು 003. ಓಕೆ, ಈ ಬಾಟಲ್ನ ಇವಾಗಲೇ ಓಪನ್ ಮಾಡೋಣ. ಎಪ್ಸನ್ 003 ಇದು 65 ml ಬಾಟಲು, ಬ್ಲ್ಯಾಕಿಂಗ್ ಬಾಟಲು. ಇದನ್ನ ಯಾವ ರೀತಿ ಫಿಲ್ ಮಾಡಬೇಕು ಅಂತ ನೋಡೋಣ. ಗಮನಿಸಿ, ಇದು ಯಾವುದೇ ಕಂಪ್ನಿ ಪ್ರಚಾರಕ್ಕಲ್ಲ. ಓಕೆ, ಯಾರು ನಿಮ್ಮ ಹತ್ರ ಏನಾದ್ರು ಪ್ರಿಂಟರ್ ಇದ್ದಾಗ ಅವ್ರು ಹೆಲ್ಪ್ ಆಗಲಿ ಅಂತ ಈ ಥರ ವೀಡಿಯೋ ಮಾಡ್ತಿದ್ದೀನಿ. ಓಕೆ, ಸ್ಟಾರ್ಟ್ ಮಾಡೋಣ. ಎಪ್ಸನ್ ಆ್ಯಕಾ ಟ್ಯಾಂಕ್ L3250. ಇಲ್ಲಿ ಬ್ಲ್ಯಾಕ್ ಇಂಕ್ ಏನು ಲೆವೆಲ್ ಇದೆ ಅದು ಖಾಲಿಯಾಗಿದೆ. ಲಾಸ್ಟ್ ಲೈನ್ ಏನಿದೆ ಅದು ಎಂಡ್ ಲೈನು, ಅಲ್ಲಿಗೆ ಬರೋಷ್ಟೊಳಗಡೆ ನೀವು ಇಂಕ್ನ ಫಿಲ್ ಮಾಡ್ಕೋಬೇಕು. ಬ್ಲ್ಯಾಕ್ ಇಂಕ್ ತುಂಬ ಚೆನ್ನಾಗಿದೆ. ಬೇರೆ ಒಂದು ಕಂಪ್ನಿಯ ನೀವು ಇಂಕ್ ಪ್ರಾಡಕ್ಟ್ಸ್ ತೊಗೊಂಡ್ರೆ ಅದೆಲ್ಲ ಟ್ಯೂಬಲ್ಲಿ ಎಳ್ಕೊಂಡು ಅದಕ್ಕೆ ಬಿಡಬೇಕಾಗುತ್ತೆ ಪ್ರಿಂಟರ್ಗೆಲ್ಲ, ಮತ್ತು ಕೈಯಲ್ಲಿ ಗಲೀಜಾಗುತ್ತೆ. ಸೊ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಇಂಕ್ ಯಾವುದೂ ಲೀಕೇಜ್ ಆಗೋ ಚಾನ್ಸಸ್ ಇಲ್ಲ. ಈ ಥರ ಬಗ್ಸಿದ್ರು ಇಂಕ್ ಯಾವುದೇ ಕಾರಣಕ್ಕೂ ಲೀಕ್ ಆಗೋಲ್ಲ. ಕ್ಯಾಪ್ ಓಪನ್ ಮಾಡೀನಿ, ಆದರೂ ಇಂಕ್ ಬಗ್ಸಿದ್ರು ಇಂಕ್ ಲೀಕ್ ಆಗೋಲ್ಲ. ಬಟ್ ನೀವು ಮಿಷಿನ್ ಫಿಲ್ ಮಾಡೋ ಟ್ಯೂಬ್ ಇನ್ಸ್ಟಾಲ್ ಮಾಡಿದಾಗ ಮಾತ್ರ ಇಂಕ್ ಫ್ಲೋ ಆಗುತ್ತೆ. ಓಕೆ, ನೆಕ್ಸ್ಟ್ ಪ್ರೊಸೆಸ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊತೀನಿ. ವಿಡಿಯೋ ಎಂಡ್ವರೆಗೂ ನೋಡ್ತಾ ಇರಿ. ಆ್ಯಂಡ್ ಇಷ್ಟ ಕಮೆಂಟ್ ಮಾಡಿ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಆದಷ್ಟು ಶೇರ್ ಮಾಡಿ. ನೆಕ್ಸ್ಟ್ ಇದೇ ರೀತಿ ವೀಡಿಯೋಗಳನ್ನ, ಅನ್ಬಾಕ್ಸಿಂಗ್ ವೀಡಿಯೋಗಳನ್ನ ಕೂಡ ನಾನು ನನ್ನ ಚಾನಲ್ನಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಓಕೆ, ಸ್ಟಾರ್ಟ್ ಮಾಡೋಣ. ಓಕೆ, ವಿಡಿಯೋದಲ್ಲಿ ನೋಡ್ತಿದ್ರೆ ಎಪ್ಸನ್ ಕಂಪ್ನಿಯವ್ರದ್ದು L3250 ಆ್ಯಕಾ ಟ್ಯಾಂಕು. ಇದು ವೈಫೈ ಆ್ಯಂಡ್ ಸಿಂಪಲ್ ಆಗಿದೆ ನೋಡಿ. ಬೇರೆ ಒಂದು ಏನು ಬೇರೆ ಕಂಪ್ನಿಯ ಯಾವುದಾದ್ರೂ ಪ್ರಿಂಟರ್ಗಳಲ್ಲಿ ತುಂಬ ಸ್ಕ್ರೂಗಳು ಆ ರೀತಿ ತುಂಬ ಕಷ್ಟ ಇರುತ್ತೆ ಬಿಚ್ಚಲಿಕ್ಕೆ ಮಾಡೋಕ್ಕೆ. ಇದು ತುಂಬ ಸಿಂಪಲ್ ಆಗಿದೆ. ಒಳಗಡೆ ಎಂಟ್ರಿ ಆಯಿತು ಅಂತಂದರೆ ಇಂಕ್ ಹಾಕಲಿಕ್ಕೆ ಸುಮ್ಮನೆ ಜಸ್ಟ್ ಕ್ಲಿಪ್ ಥರ ಹಾಕಿದ್ದಾರೆ ಅಷ್ಟೇ. ತುಂಬ ಸಿಂಪಲ್ ಆಗಿದೆ, ಬೇರೆ ಯಾವ ಥರನೂ ಫಿಲ್ ಮಾಡೋಕ್ಕೆ ಏನು ಕಷ್ಟ ಆಗೋಲ್ಲ. ಆ್ಯಂಡ್ ಈ ಬಾಟಲ್ ಇದೆ, ಈ ಬಾಟಲ್ನ ಜಸ್ಟ್ ಹಿಂಗೆ ನೇರೋಗಿ ಯಾವ ಇಂಕ್ ಕಲರ್ ಇದೆ ನೋಡಿ, ಬ್ಲ್ಯಾಕ್ ನೆರಕೆ ಇರುತ್ತೆ, ಇಲ್ಲೂ ಬ್ಲ್ಯಾಕ್ ಅಂತ ಬಂದಿರುತ್ತೆ. ಸೊ ಕ್ಲಿಪ್ ತೆಗೆದುಬಿಟ್ಟು ಆ ಬ್ಲ್ಯಾಕ್ ನೆರಕೆ ಜಸ್ಟ್ ಈ ಸರಿ ಇಂಕ್ ಫಿಕ್ಸ್ ಮಾಡೋದು ಅಷ್ಟೇ. ಫಿಕ್ಸ್ ಮಾಡಿದ ತಕ್ಷಣ ಅಲ್ಲಿ ಏನು ಟ್ಯೂಬ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ, ಸುಮ್ಮನೆ ಇಂಕು ಫಿಲ್ ಆಗ್ತಾ ಇರುತ್ತೆ. ಜಸ್ಟ್ ಆ ರೀತಿ ನಿಲ್ಲಿಸಿದ್ರೆ ಮುಗೀತು, ಆ ಇಂಕು ಏನಾಗಿರುತ್ತೆ ಅದು ಫಿಲ್ ಆಗ್ತಾ ಇರುತ್ತೆ. ನೀವು ಅದಾದ್ಮೇಲೆ ಕೂಡ ನೀವು ತೆಗಿಯೋ ಅವಶ್ಯಕತೆ ಇರಲ್ಲ, ಅದೇ ಫಿಲ್ ಆಗುತ್ತೆ. ಫಿಲ್ಲರ್ ಏನೋ ಚೆಲ್ಲೋಗಂಥದ್ದು ಏನಿರೋಲ್ಲ. ನೀವು ಅದನ್ನೇ ಫಿಕ್ಸ್ ಮಾಡಿಬಿಟ್ರೆ ಆಗ್ಬಿಟ್ಟು ಫಿಲ್ ಆಗುತ್ತೆ. ಅದು ಇಂಕ್ ಫಿಲ್ ಆದಮೇಲೆ ಅದೇ ಸ್ಟಾಪ್ ಆಗುತ್ತೆ, ಏನು ತೊಂದರೆ ಆಗೋಲ್ಲ. ಫಿಲ್ ಆಗಿದೆ, ಸೊ ಜಸ್ಟ್ ಈ ರೀತಿ ತೆಗೆದ್ರೆ ಮುಗೀತು. ಓಕೆ, ಇಂಕು ಫಿಲ್ ಆಗಿದೆ. ಫಿಲ್ ಆದಮೇಲೆ ಏನು ಇಂಕ್ ಲೀಕೇಜ್ ಥರ ಯಾವುದು ಕಾಣಿಸ್ತಾ ಇಲ್ಲ. ಓಕೆ, ಕ್ಲ್ಯಾಪ್ ಮಾಡುವ ಇಷ್ಟೇ. ಜಸ್ಟ್ ನೀವು ಇದು ಫಸ್ಟ್ ಸರಿ ಮಾಡಿದ್ರೆ ಸ್ವಲ್ಪ ಪ್ರೊಸೀಜರ್ ಇರುತ್ತೆ, ಎರಡನೇ ಸರಿ ಆದರೆ ಏನು ಪ್ರೊಸೀಜರ್ ಇರೋಲ್ಲ. ಇಂಕು ಏನು ಟ್ಯೂಬಲ್ಲಿ ಫಿಲ್ ಆಗಿರುತ್ತೆ, ಏನು ತೊಂದರೆ ಆಗೋಲ್ಲ. ಮೊದಲನೇ ಸರಿ ಆದರೆ ಇಂಕು ಸ್ವಲ್ಪ ಗ್ಯಾಪ್ ಇರುತ್ತೆ. ಸ್ವಲ್ಪ ಇಂಕ್ ಆದಮೇಲೆ ಸ್ವಲ್ಪ ರನ್ ಮಾಡಿದ್ಮೇಲೆ ಮತ್ತೆ ಪುನಃ ಇಂಕ್ ಫಿಲ್ ಮಾಡಿದ್ರೆ ಸೊ ಅದೇ ಲೈನಲ್ಲಿ ಫಿಲ್ ಆಗಿರುತ್ತೆ. ನಾರ್ಮಲಿ ಬ್ಲ್ಯಾಕ್ ಇಂಕ್ ಕಾಲಿಗಿರುತ್ತೆ, ಸೊ ಬ್ಲ್ಯಾಕ್ ಇಂಕ್ ಮಾತ್ರ ನಾನು ಹಾಕ್ತಿರೋಂಥದ್ದು. ಓಕೆ, ಇಂಕು ಫಿಲ್ ಆಗಿದೆ. ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಉಳ್ಕೊಂಡಿದೆ, ಸೊ ಸ್ವಲ್ಪ ಕಡಿಮೆ ಇರೋದು. ನೆಕ್ಸ್ಟ್ ಏನಾದ್ರೆ ಕಡಿಮೆ ಆದರೆ ನೆಕ್ಸ್ಟ್ ಇದನ್ನ ಫಿಲ್ ಮಾಡಿಕೊಂಡು
ಏನು ಪ್ರಾಬ್ಲಮ್ ಇಲ್ಲ, ಈ ಥರ ಕ್ಯಾಪ್ ಹಾಕಿಬಿಟ್ರೆ ಆಯಿತು. ಸೊ ಇಷ್ಟು ಕಂಪ್ಲೀಟಾಗಿ ಪ್ರೊಸೀಜರ್ ಇದೆ. ನೀವು ಕೂಡ ಸರ್ವಿಸ್ ಸೆಂಟರ್ಗೆ ಹೋಗ್ಬಿಟ್ಟು ಅಲ್ಲಿ ಹಾಕ್ಸ್ಕೊಳ್ಬೋದು, 300-400 ರೂಪಾಯಿ ಫೈನ್ ಹಾಕ್ತಾರೆ, ಸರ್ವಿಸ್ ಚಾರ್ಜ್ ಅಂತ ತಗೊಳ್ತಾರೆ. ನೀವು ಅದ್ರ ಬದಲು ನೀವು ಈ ರೀತಿ ವಿಡಿಯೋ ನೋಡಿಕೊಂಡ್ರು ಈ ಥರ ಸಿಂಪಲಾಗಿ ಮಾಡ್ಕೊಂಡ್ರೆ ನಿಮಗೆ ಅದ್ರ ಮುಖಾಂತರ ಉಳಿತಾಯ ಆಗುತ್ತೆ. ಸೊ ನನ್ನ ಪ್ರಕಾರ ಆನ್ಲೈನಲ್ಲಿ ಬೈ ಮಾಡಬೇಕಾ ಬೇಡವಾ, ಅದು ಆಫ್ಲೈನ್ ಒಳ್ಳೇದಾ ಅಂತ ನನಗೆ ಬೆಸ್ಟು ಏನಂತ ಹೇಳ್ಬೋದು ಅಂತ ಹೇಳಿದ್ರೆ ಆಫ್ಲೈನ್ ಒಳ್ಳೇದು ಅಂತ ಹೇಳ್ತೀನಿ. ಏನಾದ್ರು ಫಾಲ್ಟ್ ಬಂದರೂ ನೀವು ಈ ರೀತಿ ನಮ್ಮ ಇದರಿಂದ ಶಾಪಿಂದ ತೊಗೊಂಡೋಗಿರೋದು ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ರೆಡಿ ಮಾಡ್ತಾರೆ. ಯಾಕಂತಂದರೆ 100 ರೂಪಾಯಿದು ಪ್ರಶ್ನೆ ಅಂತಲ್ಲ. ಈಗ ನೀವು ಆನ್ಲೈನ್ ಕೂಡ ಎಲ್ಲ ಕೂಡ ಜೆನ್ಯೂನ್ ಪ್ರಾಡಕ್ಟೇ ಅಂತ ಹೇಳೋಕ್ಕಾಗಲ್ಲ. ಸೊ ಸ್ವಲ್ಪ ಒಂದು ಪ್ರಾಡಕ್ಟು ಚೆನ್ನಾಗಿರಲ್ಲ, ಅದರಿಂದ ಡೈರೆಕ್ಟ್ ಪ್ರಿಂಟರ್ ಹೆಡ್ಗೆ ಡೈರೆಕ್ಟಾಗಿ ಫಾಲ್ಟ್ ಬೀಳುತ್ತೆ. ಹೆಡ್ ಹೋಗುತ್ತೆ ಅಂತಂದರೆ 5,000-6,000 ರೂಪಾಯಿ ನೀವು ಖರ್ಚು ಮಾಡಬೇಕಾಗುತ್ತೆ. ಸೊ ಅದೆಲ್ಲ ಬೇಡ. ಸೊ ಆದಷ್ಟು ನೀವು ಆನ್ಲೈನ್ ಬೈ ಮಾಡಿದ್ರು ಕೂಡ ನಾನು ಏನು ಆವಾಗಲೇ ತೋರಿಸಿದೆ, ಏನು ಸ್ಟಿಕ್ಕರ್ ಇರುತ್ತೆ ಅದನ್ನ ಬರ್ಕೊಂಡು ನೀವು ಸ್ಕ್ಯಾನ್ ಮಾಡಿದ್ರೆ ಜೆನ್ಯೂನ್ ಪ್ರಾಡಕ್ಟ್ ಹೌದಾ ಇಲ್ವಾ ಅಂತ ಗೊತ್ತಾಗುತ್ತೆ. ಹಾಗೂ ಕೂಡ ನಿಮಗೆ ಡೌಟ್ ಆಯಿತು ನಿಮಗೆ ಯಾಕೋ ತುಂಬ ನಂಬಲಿಕ್ಕೆ ಆಗಲ್ಲ ಆನ್ಲೈನ್ ಪ್ರಾಡಕ್ಟ್ ಅಂತಂದರೆ ನೀವು ಆಫ್ಲೈನಲ್ಲೇ ಹೋಗಿ ಅಲ್ಲೇ ನಿಮ್ಮದು ಏನು ಪ್ರಿಂಟರ್ದು ಸೀರೀಸ್ ಇರುತ್ತೆ, ಸೀರೀಸ್ ಹೇಳಿದ್ರೆ ನಿಮಗೆ ಅದೇ ರೀತಿಯ ಇಂಪೋರ್ಟರ್ಸ್ ಕೊಡ್ತಾರೆ. ಸೊ ಸಿಂಪಲ್ ಆಗಿರುತ್ತೆ ಪ್ರೊಸೆಸ್ ಎಲ್ಲ, ಅದೇ ರೀತಿ ಮಾಡಿ ಆದಷ್ಟು ದುಡ್ಡು ಉಳಿಸಿ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋಗಾಗಿ ವೆಯ್ಟ್ ಮಾಡ್ತಾರೆ. ಆ್ಯಂಡ್ ಕಡೆವರೆಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಶುಭ ದಿನ. ಬಾಯ್ ಬಾಯ್.